ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು. ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44 ಡಿವೈಡರ್ ಅನ್ನ ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು. ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44 ಡಿವೈಡರ್ ಅನ್ನ ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು. ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44 ಡಿವೈಡರ್ ಅನ್ನ ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು. ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44 ಡಿವೈಡರ್ ಅನ್ನ ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು. ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44 ಡಿವೈಡರ್ ಅನ್ನ ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ.
ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು. ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44 ಡಿವೈಡರ್ ಅನ್ನ ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು. ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44 ಡಿವೈಡರ್ ಅನ್ನ ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು. ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44 ಡಿವೈಡರ್ ಅನ್ನ ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ.